ಮಂತ್ರಿ ಆಗೋದಕ್ಕೂ ಯಾವತ್ತೂ ನಾವೇ ಮಾಡಿಲ್ಲ, ಪೋರ್ಟ್ಫೋಲಿಯೋಗೂ ಯಾವತ್ತೂ ನಾವೇ ಮಾಡಿಲ್ಲ. ಅಲ್ಲ, ನೀವು 8 ಬಾರಿ ಶಾಸಕರಾದಂತರು, ಹಲವು ಬಾರಿ ಸಚಿವರಾದಂತರು, ನನಗೆ ಈ ಖಾತೆ ನನಗೆ ಅನುಭವ ಸಾಲದು ಅಂತ ಹೇಳ್ತಿರಲ್ಲ, ಹೇಗೆ? ಹೊಸ ಖಾತೆ ಅನುಭವ ಹೊಸದು ಅಂತ ನೀರಾವರಿ ನಮ್ಗೆ ಹೊಸ. ಆಮೇಲೆ ಏನ್ ನನಗೆ ಈಗ 37 ವರ್ಷ ಆಯ್ತು MLA ಆಗಿ, 6ನೇ ಸಲ ಮಿನಿಸ್ಟರ್ ಆಗಿದ್ದೀನಿ. ಹೊಸದು ಅಂತ ಹೇಳಿದ್ವಿ, ಅದೇನು 2-3 ತಿಂಗಳಲ್ಲಿ ಎಲ್ಲ ಏನೋ ಆರೋಗ್ಯ ಕುಡಿಯೋದು ಹೆಂಗಾರಲ್ಲ ಮಾಡಿದ್ವಿ. ಸರ್, ಇದರಲ್ಲಿ ಈ ಇಲಾಖೆಯಲ್ಲಿ ಅತಿ ಇದೇ ಖಾತೆಲೆ ಮುಂದುವರಿದೆ. ನಾನು ಇದು ಯಾವ್ದು ಕೇಳಕ್ಕೂ ಹೋಗಲ್ಲ. ಅಲ್ಲ ಸರ್, ಇಂಥ ದೊಡ್ಡ ಇಲಾಖೆ ಜೊತೆಗೆ ಅಡಿಷನಲ್ ಆಗಿ ಇನ್ನೊಂದು ಖಾತೆ ಕೊಟ್ರೆ ಏನ್ ಮಾಡ್ತಾರೆ? ಬೇರೆ ಮಂತ್ರಿಗಳಿದ್ದಾರೆ ಪಾಪ, 20 ಜನ ಮಂತ್ರಿಗಳಾಗ್ತಾರೆ. ಅವ್ರು ವಾಪಸ್ ತಗೊಂಡ್ರು, ಇಶ್ಯೂ ಆಯ್ತು, ತಿರುಗಿ ಕೊಡ್ತೀನಿ ಅಂದ್ರೂ ಕೂಡ ನನಗೆ ಬೇಡ. ಅಲ್ಲ, ನಿಮ್ಗೆ ಅವ್ರು ಮಾತು ಕೊಟ್ಟಿದ್ರಲ್ವಾ? ಇದೇ ರಾಮಚಂದ್ರ ರೆಡ್ಡಿ ಅವರ ಒಂದು ಅಂತರಾಳದ ಆತ್ಮದ ಒಂದು ನೋವು ನಿವೇದನೆ ಏನಾದ್ರು ಅರ್ಥ ಆಗಿದೆ ಅವ್ರಿಗೆ? ನೋ ಕಾಮೆಂಟ್ಸ್. ನಿಮ್ದು ಕ್ಲಿಯರೆನ್ಸ್ ಆಗ್ತಾನೆ. ನಮ್ಮ ನಾಗಮೋಹನ್ ದಾಸ್ ಅವರು ಇಂಟರ್ಸ್ಟೇಟ್ ಡಿಸ್ಪ್ಯೂಟ್ ನಾಗಮೋಹನ್ ದಾಸ್ ಅವರು ನೀರಾವರಿ ಇಲಾಖೆನಲ್ಲೇ ಇದ್ದು ಕೆಲಸ ಮಾಡಿ ರಿಸೈನ್ ಆಗಿರೋನ್ನ ಅಡ್ವೈಸರ್ ಆಗಿ ತಗೊಂಡಿದ್ದಾರೆ. ಆಮೇಲೆ ವಕೀಲರು ಡಿಸ್ಪ್ಯೂಟ್ಸ್ ಇದ್ದಾಗ ದೇಶದಲ್ಲಿ ಎಂತೆಂತ ದೊಡ್ಡ ದೊಡ್ಡ ವಕೀಲರು ಇದ್ದಾರೆ. ನಾನೇನು ನಿಮ್ಗೇನು ಸವಾಲಿಲ್ಲ, ಅವ್ರು ಮಾಡ್ತಾರೆ. ಅಲ್ಲಿ ನಾವು ಇದ್ದೇ ಇರ್ಬೇಕಲ್ಲ ಜೊತೆ. ಕೇಂದ್ರದಲ್ಲಿ ಮಂತ್ರಿ ಜೊತೆಗೆ ಅಥವಾ ಪ್ರಧಾನಮಂತ್ರಿಗಳೇ ಮೀಟ್ ಮಾಡಬೇಕು ಅಂತ ಸಂದರ್ಭದಲ್ಲಿ ನಾವು ಹೋಗ್ತೀವಿ ಜೊತೆ. ಈಗ ನೀರಾವರಿ ವಿಚಾರಕ್ಕೆ ಬಂದಾಗ ಯಾವ ಇಲಾಖೆನೂ ಕೂಡ ಮಂತ್ರಿ ಮಾಡಿ ಅಥವಾ ಪೋರ್ಟ್ಫೋಲಿಯೋ ಕೊಡಿ ಅಂತ ನಾನು ಯಾವತ್ತೂ ನಮ್ಮ ಸರ್ವಿಸಲ್ಲೇ ಕೇಳಿಲ್ಲ. ನೀವು ಯಾವ ಮುಖ್ಯಮಂತ್ರಿಗಳನ್ನ ಕೇಳಿಬೇಕು. ನಾನು ದೆಹಲಿಗೆ ಹೋಗೋದೇ ಇಲ್ವಲ್ಲ. ನಾನು ಹೋಗಿರೋದು ಈ 3 ವರ್ಷದಲ್ಲಿ 3 ಸಲ ದೆಹಲಿಗೆ, 3 ಸಲ ಅಫಿಷಿಯಲ್ ಆಗಿ ನಮ್ಮ ಇಲಾಖೆಗೆ ಬರ್ಬೇಡ್ರಿ ಅಂತ ಹೇಳ್ತಾರೆ. ಆಮೇಲೆ ಲಾಸ್ಟ್ ಟೈಮ್ 2 ಪೋರ್ಟ್ಫೋಲಿಯೋದಲ್ಲಿದ್ದೆ. ಒಂದು ಅನಧಿಕೃತವಾಗಿ ಕೊಟ್ಟರು. ಮುಜರಾಯಿ ಇಲಾಖೆಗೆ ಅದು ಸಹಜವಾಗಿ ಯಾರು ಕೇಳೋದೇ ಇಲ್ಲ. ಏನೋ ಇರೋದ್ರಲ್ಲಿ ರಾಜ್ಯಾದ್ಯಂತ ಮುಜರಾಯಿ ಇಲಾಖೆಯಲ್ಲಿ ಚೆನ್ನಾಗಿ ಕೆಲಸ ಮಾಡೋದಕ್ಕೆ ಅವಕಾಶ ಸಿಕ್ತು. ಆಮೇಲೆ 2ನೇದಾಗಿ ಸಾರಿಗೆ ಇಲಾಖೆ. ನಾನು ಸಾರಿಗೆ ಇಲಾಖೆ ಹೋದಂಥ ಸಂದರ್ಭದಲ್ಲಿ ಸಾಲ ಒಂದು 4,000 ಕೋಟಿ ಇಟ್ಟೋಗಿದ್ರು. ಆಮೇಲೆ ರಿವಿಷನ್ ಹಿಡಿದಿದ್ದಲ್ಲ ನಮ್ಮ ಎಂಪ್ಲಾಯೀಸ್, ಅದೊಂದೆಲ್ಲ ಇಟ್ಟೋಗಿದ್ರು. ಆದರೂ ಕೂಡ 3 ವರ್ಷದಲ್ಲಿ ಹೊಸದಾಗಿ 7,800 ಬಸ್ ತಗೊಂಡು ಒಂದು 10,000 ಜನ ರಿಕ್ರೂಟ್ಮೆಂಟ್ ಮಾಡಿ 750 ಕೋಟಿಗಿಂತಲೂ ಹೆಚ್ಚು ಮಹಿಳೆಯರು ನಮ್ಮ ಬಸ್ಸುಗಳಲ್ಲಿ ಉಚಿತವಾಗಿ ಪ್ರಯಾಣ ಮಾಡ್ತಾರೆ. ಆಮೇಲೆ ನನ್ನ ಅವಧಿನಲ್ಲೇ ಒಟ್ಟು 425ಕ್ಕಿಂತಲೂ ಹೆಚ್ಚು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು 7 ವರ್ಷ 4 ತಿಂಗಳಲ್ಲಿ ಬಂದಿದೆ. ಹಿಂದೆ 4 ವರ್ಷ 4 ತಿಂಗಳಿದೆ, ಮೊನ್ನೆ 3 ತಿಂಗಳಿದೆ. ಒಟ್ಟು 7 ವರ್ಷ ಅತಿ ದೀರ್ಘಕಾಲ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದು ನನ್ನ ಕರ್ನಾಟಕದಲ್ಲಿ. 425ಕ್ಕಿಂತಲೂ ಹೆಚ್ಚು ಪ್ರಶಸ್ತಿಗಳು ನನ್ನ ಅವಧಿನಲ್ಲಿ ಬಂತು. ಇದಕ್ಕೆ ಕಾರಣ ಅಲ್ಲಿರ್ತಕ್ಕಂಥ 1 ಲಕ್ಷಕ್ಕಿಂತಲೂ ಕೆಲಸ ಮಾಡ್ತಾ ಇರ್ತಕ್ಕಂಥ ಎಲ್ಲ ಅಧಿಕಾರಿ ವರ್ಗದವರು, ನೌಕರ ಬಂದಿದ್ದು, ಮತ್ತು ಮಾಧ್ಯಮದವರು ಕೂಡ ನೀವೆಲ್ಲ ಭಾಳ ಸಹಕಾರ ಕೊಟ್ಟಿದ್ದೀರಾ. ಟ್ರಾನ್ಸ್ಪೋರ್ಟ್ ಇಲಾಖೆ ಇದ್ದಾಗ, ಮುಜರಾಯಿಯಲ್ಲಿದ್ದಾಗ ವ್ಯಾಪಕ ಪಬ್ಲಿಸಿಟಿ ಕೊಟ್ಟಿದ್ದೀರಾ. ಮತ್ತು ಈಗಲೂ ಕೂಡ ನಿಮ್ಮ ಸಹಕಾರ ಇರಲಿ ಅಂತ ನಿಮಗೆ ಮನವಿ ಮಾಡ್ತೀನಿ. ಈಗ ಇದು ಕೆಲಸ ಮಾಡಲಿಲ್ವಾ? ಟ್ರಾನ್ಸ್ಪೋರ್ಟಲ್ಲಿ ಬರೀ ಸಾಲಗಳೇ ಇತ್ತು, ಕೆಲಸ ಮಾಡಲಿಲ್ವಾ? ಇಲ್ಲೂ ಕೆಲಸ ಮಾಡಿ ತೋರಿಸ್ಬೇಕು. ಅಲ್ಲ, ಏನು ಸಂಪನ್ಮೂಲನೇ ಇಲ್ಲ. ತಗೊಳ್ಳೋದು ಬಿಡಿ, CM ಹತ್ರ ಅವರೇ ಹಣಕಾಸು ಮಂತ್ರಿ ಅಲ್ಲ, ನಿಗಮಗಳ ಅಧ್ಯಕ್ಷರು. ತಗೊಂಡಿರ್ತಕ್ಕಂಥ ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡುವಂಥದ್ದು ನಮ್ಮ ಸರ್ಕಾರ ಇರ್ಬೋದು, BJP ಸರ್ಕಾರದಲ್ಲಿ ತಗೊಂಡ್ರು ಕೆಲಸಗಳು ಇರ್ಬೋದು, ಅದನ್ನೆಲ್ಲ ಕೂಡ ಕಂಪ್ಲೀಟ್ ಮಾಡ್ಬೇಕು ಸರ್. ಆ ಭರವಸೆ ಕೊಟ್ಟ ಮೇಲೆ ನೀವು ಶಾಂತ ಆದ್ರ ಅಂತ ಅದೆಲ್ಲ ಏನು ನಾನು ಯಾವುದೇ ಇಲಾಖೆ ನಿಮಿಷ ನಾನು ಯಾವುದೇ ಇಲಾಖೆ ಹಿಂದೆ ವೀರಪ್ಪ ಅವರ ಕಾಲದಲ್ಲಿ ಆಗ್ಲಿಂದ ಕೂಡ ಯಾವ ಇಲಾಖೆಗೆ ಹೋದ್ರು ಎಲ್ಲಾ ಇಲಾಖೆನೇ ಚೆನ್ನಾಗಿ ಕೆಲಸ ಮಾಡ್ತೀವಿ. ಎಲ್ಲೂ ಕೂಡ ಇಲಾಖೆ ನಾನು ಎಲ್ಲೂ ಕೂಡ ಕೆಟ್ಟದ್ರು ತಗೊಂಡಿಲ್ಲ ಸರ್. ಹೋಗ್ತೀರಾ ಸರ್? ಹಂಗೆ ಹೈಕಮಾಂಡ್ ಭೇಟಿ ಮಾಡೋದು. ಬೇಕಾಷ್ಟು ಇಶ್ಯೂಗಳಿದೆ ಕೇಂದ್ರದಲ್ಲಿ, ಪೆಂಡಿಂಗ್ ವರ್ಕ್ಸ್ ಎಲ್ಲ ಇದೆ. ಶಿವಕುಮಾರ್ ಬೇಕಾಷ್ಟು ಮೀಟ್ ಮಾಡಿದ್ದೀನಿ. UKP ಗೆಜೆಟ್ ಹಾಕ್ಬೇಕು,
ಕಳಸಾ ಬಂಡೆದು ಇಶ್ಯೂ ಇದೆ. ಆಮೇಲೆ ಮಾಡಲಾಗೇಷನ್ಗೆ ಕೇಂದ್ರ ಸರ್ಕಾರ ಬೇರೆ ರಾಜ್ಯಗಳ ನಮಗೂ ಕೊಡ್ತಾರೆ, ನಾವೆಲ್ಲ ಪರಿಸ್ಥಿತಿ ಮಾಡ್ತೀವಿ.